ಮುಂಬಯಿಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ನವಿ ಮುಂಬೈ ಸಾನ್ಪಾಡ ಸೆಕ್ಟರ್ 10 ಜೂಹಿನಗರ ರೈಲು ನಿಲ್ದಾಣದ ಹತ್ತಿರ ನಿರ್ಮಿಸಿದ 3 ಮಹಡಿಯ ಸುಸಜ್ಜಿತ ಸಮುದಾಯ ಭವನ ಹಾಗೂ ಗುರು ಮಂದಿರದ ಲೋಕಾರ್ಪಣಾ ಸಮಾರಂಭ ಜೂನ್ 9ರಂದು ವಿಜೃಂಭಣೆಯಿಂದ ಜರುಗಿತು. ಧರ್ಮಸ್ಥಳ ಕನ್ಯಾಡಿ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಮಠಾಧಿಪತಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಸುಸಜ್ಜಿತ ಸಮುದಾಯ ಭವನವನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕ ಸರ್ಕಾರದ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮೊದಲ ಮಹಡಿಯ ಸಭಾಗೃಹವನ್ನು, ಕರ್ನಾಟಕದ ಮಾಜಿ ಸಚಿವ ವಿನಯ್ ಕುಮಾರ್ ಸೋರ್ಕೆ ಅವರು 2ನೇ ಮಹಡಿಯ ಸಭಾಗೃಹವನ್ನು, ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ಅವರು 3ನೇ ಮಹಡಿಯ ಸಭಾಂಗಣವನ್ನು ಉದ್ಘಾಟಿಸಿದರು. ಆ ಬಳಿಕ ವಾಶಿಯ ಸಿಡ್ಕೋ ಕನ್ವೆನ್ಷನ್ ಸೆಂಟರ್ನಲ್ಲಿ ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭವನ್ನು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮತ್ತು ಅತಿಥಿ ಗಣ್ಯರು ದೀಪ ಬೆಳಗಿ ಚಾಲನೆ ನೀಡಿದರು. ನವಿ ಮುಂಬೈ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷ ವಿಶ್ವನಾಥ್ ಕೆ ಪೂಜಾರಿ ಸ್ವಾಗತಿಸಿದರು. ಇಂದು ನಮ್ಮ ಸ್ಥಳೀಯ ಸಂಸ್ಥೆಯೇ ಆದ ಸ್ವಂತ ಜಾಗದಲ್ಲಿ ಇದ್ದ ಬೆಳ್ಳಿ ಹಬ್ಬವನ್ನು ಆಚರಿಸುವುದು. ಅದ್ದೂರಿಯಾದ ಆಚರಿಸುವ ಈ ಬೆಳ್ಳಿ ಹಬ್ಬವು ನಮ್ಮ ಮಾತೆಲ್ಲ ಸಹಾಯ ಸಹಕಾರ ಕೊಟ್ಟು ಐದು ದುಂಬು ಬೋಡು ಈಗಲೇ ಕೇಳಿದ್ಮೇಲೆ 2000 ಆಗಿಟ್ಟು ನಂಗೆ ಸಿಕ್ಕೊಡ್ದು 500 ಸ್ಕ್ವೇರ್ ಮೀಟರ್ ಜಾಗ ಇಕ್ಕಡೆ ಶ್ರೀಯುತ ಜಯೇಶ್ವರನ ನೇತೃತ್ವಗಳು ಅಂಜನೆ ಈಶ್ವರನವೇ ಅವರ ಕಾರ್ಯಾಧ್ಯಕ್ಷರಾಗಿದ್ದರು. ಅವರೆಲ್ಲ ಸಹಕಾರರು ಇಂದು ನನಗೆ ಜಾಗ ತೆಗೆದುಕೊಳ್ಳುತ್ತದೆ. ಆಂಡ ಹಲವಾರು ಕಾರಣಗಳು ಜಾಗತಿಕ 2000 ಆಯ್ತಾ ಕಾರ್ಯಾಚರಣೆ ಮಲ್ಪರೆ ತುಂಬ ಅಡಚಣೆಗೋಸ್ಕರ ಅವು ಭಾರಿ ತೊಂದರೆ ಆದದ್ದು. ನಮ್ಮ 2017 ಡಿಸೆಂಬರ್ 17 ಫೌಂಡೇಶನ್ ಸ್ಟೋನ್ ಪಾಡ್ದು ಇತರ ಅಧ್ಯಕ್ಷರಾಗಿನ ಹರೀಶ್ ಜಿ ಅಮೀನ್ ಬಿಲ್ಲವರ ಅಧ್ಯಕ್ಷರು ಮೇರಿನ ನೇತೃತ್ವಗಳು ಈ ಜಾಗೆಯನ್ನು ಜಿ ಜಯೇಶ್ವರ್ ಮೇಲೆ ಅರೆಯಿದ್ದಾರೆ. ಅವರ ಸಲಹೆ ಪ್ರಕಾರ ಕೈದಿನ ಈ ಸಮುದಾಯ ಭವನದ ಕಟ್ಟಡಗಳು ಶ್ರೀ ಹರೀಶ್ ಜಿ ಅಮೀನ್ ತನ್ನ ನೇತೃತ್ವಗಳು ತನ್ನ ಧನದ ಮಾತ ಕೊಡದು ರಾತ್ರಿ ಬಗೆಯ ಬೆಳೆದು ಇತ್ತೈನಿ ಐನ ನಮ್ಮ ಕನ್ಯಾಡಿ ಸ್ವಾಮಿಗಳು ನಮ್ಮಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು ಈ ದಿನ ಉದ್ಘಾಟನೆ ಮಾಡಿದರು. ನಮ್ಮ ಮುಂಬೈಯ ಬಿಲ್ಲವರು ನೆಟ್ಟು ಭಾರಿ ಸಂತುಷ್ಟರಾದರೆ ನಮ್ಮ ಮುಂಬೈಯ ಬಿಲ್ಲವತ್ತು ಸಮಸ್ತ ಬಿಲ್ಲವರು ಈ ಸಮುದಾಯ ಭವನಗಳು ಸಮಾಧಾನ ಆಯ್ಬಕ್ಕ ಭಾರಿ ಗೊಚ್ಚಲು ದಾಯಪಂಡ ನಮ್ಮ ಬಿಲ್ಲವ ಬರುವ ಸುರುತ್ತ ಆಯ್ದ ಬಕ್ಕದ ಮಹಾರಾಷ್ಟ್ರ ಅಂಚಿನ ಈ ಸಮುದಾಯ ಭವನ ಭಾರಿ ಎಲ್ಲರಿಗೆ ಕೆಲಸ ಮಾಡ್ಕೊಡೋದು ಈಗ ಮಾತೆಲ್ಲ ಐದು ಆಶೀರ್ವಾದ ಮಾಡ್ಕೊಡ್ಬಾರ್ದು. ಈಗ ಮಾತೆಲ್ಲ ಕಾರ್ಯಾಧ್ಯಕ್ಷರಾಗಿ ನಡ್ಕೊಂಡು ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಹರೀಶ್ ಸಾಲ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 72 ವರ್ಷಗಳು ಪ್ರಶಂಸನೀಯ ಸಾಮಾಜಿಕ ಸೇವೆ ಮತ್ತೊಂದು ಬರುತ್ತಿನ ಬಿಲ್ಲರ್ ಅಸೋಸಿಯೇಷನ್ ಮುಂಬೈ ನಮ್ಮ ಹಿರಿಯರು 1932 ನಾರಾಯಣ ಗುರುಗಳ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಸಂಘಟನೆಯಿಂದ ಬಲದಿರಾಗಲಿ ಈ ಸಂದೇಶವನ್ನು ಪಾಲನೆ ಮತ್ತು ಸಮಾಜ ಬಾಂಧವ್ಯರ ಒಗ್ಗಟ್ಟು ಅವರು ಅಂಚನೆ ಮನೋತರ ಅವರು ಕಲ್ಪಿನ ಉದ್ದೇಶಗಳು ಸ್ಥಾಪನೆ ಮಾಡ್ತೇವೆ. ಆ ಸಮಯಗಳು ಸ್ವತಂತ್ರ ಸಂಸ್ಥೆಗಳು ಶ್ರೀ ಗೋಕರ್ಣನಾಥ ಕ್ಷೇತ್ರ ಸಮಿತಿ, ಬಿಲ್ಲವ ಹಿತವರ್ತಕ ಸಮಿತಿ, ಬಾರ್ಕೂರ್ ಬಿಲ್ಲವ ಚಾರಿಟಿ, ಬಿಲ್ಲವ ಯೂತ್ ಲೀಗ್ ಈ 4 ಸಂಸ್ಥೆಗಳ ಬಿಲ್ಲವ ಅಸೋಸಿಯೇಷನ್ ವಿಲೀನೀಕರಣ ಆಗಿ
ಈ ಸಂದರ್ಭದಲ್ಲಿ ನೋಟ್ ಪಾಲ್ಗೊಳ್ಳುವ ವಿಷಯದ ಈ 4 ಸಂಸ್ಥೆಗಳ ಅಧ್ಯಕ್ಷರುಗಳು ತಮ್ಮ ಅಧ್ಯಕ್ಷೀಯ ಅಧಿಕಾರವನ್ನು ತಾಗಬಲ್ಲದೆ ಸಂಘಟನೆಗೆ ಒತ್ತು ಕೊಟ್ಟಿರೋಣ ಬೋದು ತೋರಿದರು. ಬೆಲ್ಲೂರು ಅಸೋಸಿಯೇಷನ್ 22 ಸ್ಥಳೀಯ ಕಚೇರಿ, ರೆಡ್ ಶಿಕ್ಷಣ ಸಂಸ್ಥೆ, ಗುರುನಾರಾಯಣ ರಾತ್ರಿ ಶಾಲೆ, ಶ್ರೀ ನಾರಾಯಣ ಗುರು ಶಾಲೆ ಪಡುಬಳ್ಳಿ, ನಾರಾಯಣ ಗುರು ಯಕ್ಷಗಾನ ಮಂಡಳಿ, ಅಕ್ಷಯ ಮಾಸಪತ್ರಿಕೆ, ಅಂಚನೆ ವಿವಿಧ ಉಪಸಮಿತಿ, ಯುವ ಅಭ್ಯುದಯ ಉಪಸಮಿತಿ, ಮಹಿಳಾ ವಿಭಾಗ, ಸಾಂಸ್ಕೃತಿಕ ಉಪಸಮಿತಿ, ಶೈಕ್ಷಣಿಕ ವಿದ್ಯಾ ಉಪಸಮಿತಿ, ಹಲವು ಉಪ ಸಮಿತಿಗಳ ಮುಖಾಂತರ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಈ ಮಾತ್ರ ಕ್ಷೇತ್ರಗಳು ಉನ್ನತ ಮಟ್ಟದ ಜನಪರ ಸೇವೆ ಕೊಂಡು ಮುಂಬೈನಲ್ಲಿ ಪ್ರತಿಷ್ಠಿತ ಸಂಸ್ಥೆ ಪಡೆದಿದೆ. ಈ ಸಂಸ್ಥೆ ಈ ಎತ್ತರಗೂ ಬರುವಾಂಡ ನಮ್ಮ ಮಾಜಿ ಅಧ್ಯಕ್ಷರುಗಳು ಅಂಚನೆ ಅಗಲ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನ ಪ್ರಾಮಾಣಿಕ ಅಂಚನೆ ನಿಸ್ವಾರ್ಥ ಸೇವೆ ಉಂಡು ಅವರಿಗೆ ನಮ್ಮ ನೆನಪು ಮಲ್ಕೊಡು. ನವಿ ಮುಂಬೈ ಸ್ಥಳೀಯ ಕಚೇರಿಯ ಬೆಳ್ಳಿ ಹಬ್ಬದ ನಿಮಿತ್ತ ಹೊರತಂದ ಪೋಸಬೊಳ್ಳಿ ಸ್ಮರಣ ಸಂಚಿಕೆಯನ್ನು ಶ್ರೀ ಬ್ರಹ್ಮಾನಂದ ಸ್ವಾಮೀಜಿ ಅವರು ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದರು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಜನತೆ ಪೂರಾ ಪೂರಾ ಸುಖ ಸರ್ಕಾರ ಗಾವೊಂದಿದೆ ಸರ್ಕಾರದ ಪ್ರೀತಿ ಅಂತ ಸರ್ಕಾರ ಪೂರ್ವ ಸುಖ ಆ ಸುಖವನ್ನು ಬರುವಂತಹ ಜನ ಸಂಘ ಸಂಸ್ಥೆಗಳು ನಾವು ಹಾಸ್ಪಿಟಲ್ ಸಂಘಟನೆ ಇನ್ನಿತರ ಒಳ್ಳೆಯ ವಿಧಾನಗಳು ಸುಖ ಬರುವಂತಹ ವ್ಯವಸ್ಥೆಯಲ್ಲಿ ಮಲ್ಪನು ಆ ಮಲ್ಪನೆಗೆ ನಾವು ಮಾತ್ರ ಬೆಂಬಲ ಬರುವಂತಹ ಅಗತ್ಯ ಉಂಟಿಗೆ ನಂತರ ಮುಖ್ಯ ಆದ ಈ ಸಂಸ್ಕಾರದ ಕೊರತೆ ಮಸ್ತು ಎಗಳು ತೋಂದಿಲ್ಲ ವೇದಿಕೆಯನ್ನು ಕೂಡ ಆ ನಾಟಕ ಮಂಡಳಿಗಳ ಅಧ್ಯಕ್ಷರನ್ನ ನವಚಂದ್ರ ಸ್ವಾಮಿ ಇಂದು ನವೀನ ಅಧ್ಯಕ್ಷರ ಇಂದು ಒಂಜಿ ಖಾಲಿ ವೇದಿಕೆಯು ನಾಟಕ ಇರಬಲ್ಲಿ ಅಪ್ಪ ಅಮ್ಮನ ಪೂಜಾ ಭಗವಂತ ತುಪ್ಪ ಬೊಕ್ಕಟ್ಲೆ ಬೇಜಾರಾಪು ಪಶ್ಚಾತ್ತಾಪ ನಮ್ಮ ಬದುಕಲು ಮಲ್ಪೊಳಗೆ ಈಗ ಮಲ್ಪೊಂಡ ನೀವು ದಿನನಿತ್ಯ ನಿನ್ನ ಜೋಗುಲೆಗೆ ಪ್ರೇರಣೆ ಕೊಡುಗೆ ನಮ್ಮ ಜೋಗುಲೆ ಪ್ರೇರಣೆ ಗೊತ್ತಾ ನೀವು ಈಗ ಕೂಡ ಸಾವಿರಾರು ಕೊಡೋದು ದನಿಕರುಳ್ಳವೇ ದಿನ ಹಿಡಿದ ನಿನ್ನೊಂದು ಪದ ಆ ಜೋಗುಲು ಶಾಲೆಗೆ ಹೋಗ್ಬೇಡ ಓಡೆ ಹೋಗ್ಬೇಕು ಗೊತ್ತೈತಿ ಜೋಗುಲೆ ಓಡಬೋಡ ಏನೇನು ಕೂಡ ಫುಲ್ಫಿಲ್ ಮಲ್ಪೋದು ಕಡೆಗೆ ಬಹಳ ಸಾಧಿದ ಪರಣಿಕೆ ಗೊತ್ತಾಯ್ತು IAS ಅಥವಾ PhD MBBS ಅಂತ ಈ ಬಾಲೆಯನ್ನು ಕೈಗೊಳ್ಳಿಕೊಂಡಿದ್ದು ಒಕ್ಕಬಹುದು ನೀವು ಲೆಕ್ಚರ್ನಟ್ಲೆ ದೂರನ ಏರ್ಲೆಗಳ ದೂರನ ಪ್ರಯೋಜನಜ್ಜಿ ಒಂದು ಗಿಡದ ಬೀಜನ ಭೂಮಿಗೆ ನಿತ್ಯ ಬಂದಾಡ ಅವು ಅಂಕುರಾರ್ಪಣ ಅಪದನೆಗೆ ಬೇರೆ ಬಾರ್ದು ನೀರು ಬಾರ್ದು ಗೊಬ್ಬರ ಮಾಡೋದು ಅವು ಮಿಂದು ಮಲ್ಲ ಮರ ಬೈಪಕ್ಕ ಆನೆ ಕಟ್ಟಿದ ಮರದ ಹಾಕಲಿಗೆ ಅಂತ ನಮ್ಮ ಪರ್ಸನಾಲಿಟಿ ವಿಕಾಸ ಆದಾಗ ಮತ್ತೆ ಕಣ್ಣಲ್ಲಿ ಇದು ಕಾಪಾಡಿ ಜೋಕ್ಲೆ ಕಾಲಕಾಲದ ಇನ್ಸ್ಪಿರೇಷನ್ ಪ್ರೇರಣೆಯಿಂದ ನಮ್ಮ ಕೋರುಗೆ ನಮ್ಮ ಪ್ರೇರಣೆ ಕೋರ್ಪನ ಈಚಿ ಸುರ ಉದಾಯಿ ನಮ್ಮಲ್ಲಿ ಸಂಸ್ಕಾರದಿಂದ ಕೂಡ ಇದನ್ನ ಕೋರ್ಪಡೆ ನಮ್ಮ ಸಂಸ್ಕಾರ ಬಂದ ಕಿಸನಿಕ ಕಾಸ ಒಡೆಯನಾಥ ಅಧಿಕಾರ ಯೌವನ ಈತ ಭಕ್ತನ ದೇಶದ ಆಡಳಿತ ಬ್ರಹ್ಮವರ್ಪಣೆಗೆ ಅವು ಖಂಡಿತಾತ್ಗೆ ಪರಿವರ್ತನೆ ವ್ಯವಸ್ಥೆ ಪೂರ್ವ ಬದಲಾವಣೆಗೆ ನಮ್ಮ ಗೊತ್ತಿದ್ದಂದರೆ ನಮ್ಮ ಅನಾರೋಗ್ಯ ಒಳಗಾಪಗೆ ಗೊತ್ತಿದ್ದಂದರೆ ಪ್ರಯಾಣಪಡಿಗೆ ಗೊತ್ತಿದ್ದಂತೆ ನಮ್ಮ ಸಂಪತ್ತಿನ ಅಧಿಕಾರವನ್ನು ಕಳೆಯುವವರಿಗೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ವಿನಯ್ ಕುಮಾರ್ ಸೋರ್ಕೆ, ದಾನಿ, ಹೇರಂಬ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಸಿಎಂಡಿ ಕನ್ಯಾನ್ ಸದಾಶಿವ್ ಶೆಟ್ಟಿ, ಘನ್ಸೋಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷ ಧರ್ಮದರ್ಶಿ ಅಣ್ಣಿ ಸಿ ಶೆಟ್ಟಿ, ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ಬಿಜೆಪಿ ಮುಖಂಡ ಹರಿಕೃಷ್ಣ ಬಂಟ್ವಾಳ್, ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಳದ ಅಧ್ಯಕ್ಷ ರಾಜಶೇಖರ್ ಕೊಟ್ಯಾನ್, ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ವರದ್ ಉಳ್ಳಾಲ್, ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ ಕಾರ್ಯಾಧ್ಯಕ್ಷ ಎನ್.ಟಿ. ಪೂಜಾರಿ, ವಿಶ್ವ ದೇವಡಿಗ ಮಹಾಮಂಡಳದ ಅಧ್ಯಕ್ಷ ಧರ್ಮಪಾಲ್ ದೇವಡಿಗ, ಠಾಣೆಯ ಮಾಜಿ ಮೇಯರ್ ಮೀನಾಕ್ಷಿ ಶಿಂದೆ, ನಾರಾಯಣ್ ಗುರು ವಿಚಾರ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಸತ್ಯಜಿತ್ ಸೂರತ್ಕಲ್, ಬಿಲ್ಲವರ ಮಹಾಮಂಡಳದ ಮಹಿಳಾ ವಿಭಾಗದ ಉಪಾಧ್ಯಕ್ಷೆ ಗೀತಾಂಜಲಿ ಸುವರ್ಣ, ಕಟ್ಪಾಡಿ ಶ್ರೀ ವಿಶ್ವನಾಥ ಕ್ಷೇತ್ರದ ಅಧ್ಯಕ್ಷ ಶಂಕರ್ ಪೂಜಾರಿ, ಕೆಪಿಸಿಸಿ ರಾಜ್ಯ ಹಿಂದುಳಿದ ವಿಭಾಗದ ಉಪಾಧ್ಯಕ್ಷ ಡಿಆರ್ ರಾಜು, ಮುಂಬೈಯಲ್ಲಿ ಬಿಲ್ಲವ ಸಮಾಜ ಬಲಿಷ್ಠವಾಗಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿ ಹರೀಶ್ ಜಿ ಅಮೀನ್ ಅವರ ನಾಯಕತ್ವವನ್ನು ಶ್ಲಾಘಿಸಿದರು. ಇಲ್ಲಿ ಸ್ವಾಗತ ಮಾಡುವಾಗ ಒಂದು ಅಧ್ಯಕ್ಷರ ಪ್ರಸ್ತಾಪ ಮಾಡ್ತೇನೆ. ಅಭಿಪ್ರಾಯ ಭಿನ್ನತೆ ಉಂಟು. ಅಭಿಪ್ರಾಯ ಭಿನ್ನತೆ ಉತ್ಪನ್ನವು ಸ್ವಾಭಾವಿಕ. ಇಲ್ಲಿ
ಸ್ವಾಮೀಜಿ ಪಲ್ಲೆ ಕಡೆ ಸಮಾಜದ ಕೆಲಸ ಕಾರ್ಯ 10 ರೂಪಾಯಿ ಪಾಠ ಇಲ್ಲ, 10 ಲಕ್ಷ ರೂಪಾಯಿ ಪಾಠ ಇಲ್ಲ, ಉಜಯ ಹಾಕಿ ಆಗ್ತಿರ್ತೇವೆ. ಸಮಾಜದ ಹಿತದೃಷ್ಟಿಗೋಸ್ಕರ ನಾವು ಮಾತೆಲ್ಲ ಈಗ ಹರೀಶ್ ಅಮೀನ್ಲ ಕರೆಸತ್ತಿ 7 ಮಂದಿನ ನಾನು ಬೊಂಬಾಡಿದ್ದೆ, 19 ಪೂಜಾ ರೂಪು ಹರೀಶ್ ಅಮೀನ್ ರೂಪು ಬೇಕು ಬಂದಿದ್ದೇನೆ. ವಾರಿದ ಅಭಿಪ್ರಾಯಗಳನ್ನ ಒಟ್ಟು ಸೇರಿಸೋ ಪ್ರಯತ್ನ ಮಾಡ್ಕೊಡೋದು. ಅದಕ್ಕೋಸ್ಕರ ಆ ಒಟ್ಟು ಸೇರಿಸೋ ಪ್ರಯತ್ನ ಈಗ ಐತರೆ ಮಾತದ ಹೆಂಗೆ ಭರವಸೆ ಉಂಟು ಮುಂದೆಗೆ 100 ಪಾಲು ಕೂಡ ಸಮಾಜದ ಸೇವಕರಿಗೋಸ್ಕರ ಮಾತ್ರ ಒಟ್ಟು ಸೇರಿಸೋ ಕೆಲಸ ಕಾರ್ಯ ಇಡೀ ಅವರು 100 ಪಾಲ ಜಯಂತಿ ಕೂಡ ಬಡ್ಪಡಿಸಿದೆ. ಎಂಗೆಲ್ಲ ಕಾಪುದ ರವಿಶೆಟ್ಟಿ ಅದಕ್ಕೋಸ್ಕರ ಅವಿರತವಾದ ಕೆಲಸ ಕಾರ್ಯ ಮಾಡ್ಕೊಂಡೇನೆ. ನಮ್ಮ ಗಂಗಾಧರ್ ನಾಸಿಕ್ ಉಳ್ಳೇನೆ, ನವೀಚಂದ್ರ ಸೋಟರ್ ಉಳ್ಳೇನೆ, ಅದರ ಮಹಾಮಂಡಲದ ಅಧ್ಯಕ್ಷರು ಉಳ್ಳೇನೆ. ಅದನ್ನ ಮಾತ್ರ ನಮ್ಮ ಹಿರಿಯರನ್ನ ಒಟ್ಟು ಸೇರಿ ಗುಜರಾತ್ನ ಬರೋಡದ ಬೋಂಡ್ರೆ ರೂಪು ಅದನ್ನ ಏನೇನು ಹಿರಿಯರನ್ನ ಉಳ್ಳೇರ ಸಮಾಜಕ್ಕೆ ಒಟ್ಟು ಹಿರಿಯರನ್ನ ಜೀವೊಂದು ನಮ್ಮ ಇತನಂಚಿನ ಉಪಯೋಗಿಸಿದ ಅಂಚಿನ ಮಲ್ಲ ಪ್ರಶ್ನೆನೇ ಇಚ್ಚಿ ಅಂಚಿನ ಅಭಿಪ್ರಾಯ ಭಿನ್ನತೆ ವ್ಯಕ್ತಪಡಿಸಿದ ಮಲ್ಲ ಪ್ರಶ್ನೆನೇ ಇಚ್ಚಿ 100 ಪಾಲ ಮಾತ್ರ ಒಟ್ಟು ಸೇರಿದು ಚರ್ಚೆ ಮಾಡ್ತದೆ. ಅದಕ್ಕೆ ಇಲ್ಲಿ ಪರಿಹಾರ ಕೊಡಲಿಕ್ಕೆ ಕೆಲಸ ಕಾರ್ಯ ಆಡಿದಾಗ 100 ಪಾಲ ಮಾತ್ರ ಒಗ್ಗಟ್ಟು ಒಬ್ಬರಿಗೆ ಕೆಲಸ ಕಾರ್ಯ ಆಗ್ತದೆ. ಯಶೋಶಕ್ತಿ ಬೊಂಬಾಯಿ ಒಗ್ಗಟ್ಟು ಒಬ್ಬರ ಅವು 3 ಬಾರಿ ಪರಿಣಾಮ ಆಗ್ತದೆ. 100 ಪಾಲ ಇಲ್ಲಿ 3 ಮುಟ್ಟ ಸಂದೇಶ ಮಟ್ಟ ಕಾದು ಊರು ಮಾಜಾರ ನಿತ್ಯದ ಸಂದರ್ಭವನ್ನು ಬಂದ ಬಿಲ್ಲವರೇ ಇಂದಿನ ಬಂಟರ ಸಮಾಜದ ಸಂಘ ಉಂಟು, ಬಂಟ ಸಂಘ ಉಂಟು, ಬಿಲ್ಲವ ಸಮಾಜ ಆಡು, ಬಂಟ ಸಮಾಜ ಆಡು ಮಾತ ಒಟ್ಟೊಟ್ಟಿಗೆ ಎತ್ತಿದ್ರು ಮೆದಿಪಾಲ ಬ್ರದರ್ಸ್ ಸಹೋದರರು ಸಹ ಬಂಟ ಸಮಾಜಗಳ ಈಗ ಹರಿಜನ ಮಾತ ದೇವಾಡಿಯ ಸಮಾಜದ ಕ್ರಿಯಾ ಸಮಾಜದ ಇನ್ನು ರೂಪ ಸ್ಟೇಜ್ ಮಾತೇ ಮಾಡ್ತೀವಿ ರೂಪ ಬಾಂಬೆ ನಮ್ಮ ಸಮಾಜ ನಮ್ಮ ಸಮಾಜ ನಮ್ಮ ಗಟ್ಟಿ ಮಾಡ್ಬೋದು ಹೌದಾಲ ತಪ್ಪತ್ತು ಅಟ್ಲೀಸ್ಟ್ ಸಮಾಜ ಗಟ್ಟಿ ಮಾಡ್ಕೊಂಡು ಸಾಲ ತಪ್ಪದಿಲ್ಲ ಸರ್. ಬಂಟ ಸಮಾಜಗಳು ಬಂಟನಲ್ಲಿದ್ದು ಸಹ ನಾವು ಸರಿ ಮಾಡ್ಬೋದು. ಬಿಲ್ಲವ ಸಮಾಜವನ್ನು ಬಿಲ್ಲವರ ಮಾತಾಡಲಿಕ್ಕೆ ಇನ್ನೂ ಸರಿ ಮಾಡ್ಬೋದು. ಪುಟ್ಟ ಐಟ್ಲ ಇಲ್ಲಿಯ ಅಲ್ಲಿನ ಸೇವೆ ಇಲ್ಲೇ ಸಹಕಾರಿಯನ್ನು ಈ ಸ್ಥಾನಕ್ಕೆ ಮನ್ಬೇಕು ಅಂಚನೆ ಬಂಟ ಸಮಾಜದ ಕಟ್ಟಿನಾಗ ಬಿಲ್ಲವರ ಸಹಕಾರವನ್ನು ಕೂರ್ಬೇಕು ಉಪ್ಪು ಅಂಚ ಇವತ್ತು ಒಳ್ಳೆಯ ನಮ್ಮ ಸಹಕಾರ ಮನಸ್ಸು ಮಾಡ್ಕೊಂಡು ದಯಮಂಡ ನಿಂತ ಕಾಲೋಡು ಯಾಕಂದ್ರೆ ನಾಟಕಗಳು ತೊಂದರೆ ಇಲ್ಲಕ್ಕ ಮುಂದೆ ಅಪ್ಪನ ವಾರೈತಿ ಯುವಕರನ್ನ ತೂಕೇರು ಅಪ್ಪನಿಂದ ತೂಕೇರು ತಮ್ಮ ಸಂದರ್ಭ ಫ್ಯೂಚರ್ನಂತ ಅವನು ಬಂದಾಗ ನಮ್ಮ ಸಮಾಜದ ಒಟ್ಟಿಗೆ ಮಾತ್ರಲ್ಲ ಒಂದು ಸಮಾಜ ಜೀವಿಗಳಾದ ಈ ಥರ ನಾವು ಸ್ಟ್ರೆಂತ್ ಬರ್ತದೆ, ನಾವು ತಾಕತ್ತು ಬರ್ತದೆ. ಇದನ್ನ ನಮ್ಮ ಒಬ್ಬಟ್ಟಿಗೆ ಯಾವುದು ಫ್ಯಾಮಿಲಿ ಥರ ಮೈಕ್ರೋ ಫ್ಯಾಮಿಲಿ ಯಾವುದು ಮೈಕ್ರೋ ಫ್ಯಾಮಿಲಿ ಅವರು ಏಕೈಕ ಫ್ಯಾಮಿಲಿ ಅಪ್ಪ ಇದ್ಮೇಲೆ ಯುವಕರೊಟ್ಟಿಗೆ ಸೇರಿ ಅಂಚಿನ ಪರಿಸ್ಥಿತಿದಾಗಿ ಅಲಗಟ್ಟರು ನಮ್ಮ ಸಮಾಜ ಒಟ್ಟಿಗೆ ಮಾಡ್ತದೆ. ನಮ್ಮ ಈ ಸಮಾಜ ಬಲಿಷ್ಠ ಮಾಡ್ಕೊಳ ಸಂಘವನ್ನು ಬಲಿಷ್ಠ ಮಾಡ್ಕೊಳ ಅಗತ್ಯ ಇಲ್ಲಿ ಉಂಟು. ಮನುಷ್ಯ ಇದು ಜಾತಿ ಮುಖ್ಯ ಆಗ್ತದೆ, ನೀತಿ ಮುಖ್ಯ ಅಂತ ಯಾಕಂಡ ಜಾತಿ ನನಗೆ ಪುಟ್ಟನಾಗ ನನಗೆ ಗೊತ್ತಿದ್ದು ಆ ಜಾತಿ ಪುಟ್ಟ ಬಂದು ನನಗೆ ಅಪ್ಪಮ್ಮ ಕಣ್ಣಿನ ಅಂದಿನ ಮನುಷ್ಯನ ನೀತಿ ಮುಖ್ಯ. ಮನುಷ್ಯ ಎಷ್ಟು ವರ್ಷ ಬದುಕಿದೆ ಅವು ಮುಖ್ಯ ಆಗ್ತದೆ, ಬದುಕಿದ ಸಮಾಜ ಹೆಚ್ಚಿನ ಮಂತ್ರಿದೆ ಅವು ಮುಖ್ಯ. ಯಾಕಂದಾಗ ಈ ಸಂಸ್ಥೆಗೆ ಮಸ್ತ್ ವರ್ಷ ಮುಂಚೆ ಪ್ರಥಮವಾದ ಈ ಬೊಂಬೆಯ ಈ ಒಂದು ಸಂಸ್ಥೆಗೆ ಆ ಜಾಗದ ಮಸ್ತ್ ತಿಳ್ಕೊಂಡು ಕೊಡ್ಮಿನಾದ ನಮ್ಮ ಎಚ್.ವಿ. ಸ್ವಾಮಿ ಜಯಸ್ವಾಮಿನ ನೇತೃತ್ವಗಳು ಅವರು ಈ ಜಾಗದ ದಾನ ಉಳಿಸೋರು ತಿಳ್ಕೊದ ಪುರಾಣವನ್ನು ನಿಷ್ಠೆಗೆ ಗುರು ಮಂದಿರದ ಬಗ್ಗೆ ಗುರು ದ್ವಾರ ಬಂಪಿನಲ್ಲಿ ಸಬ್ಜೆಕ್ಟ್ ಬರೆದು ಮಸ್ತ್ ಅವ್ರು ಪೇಪರ್ ಬೀರಬಹುದು ಮಸ್ತ್ ಕೊಟ್ಟಿದ್ದಾರೆ. ಅವ್ರು ಎಂಚ ಬಂದು ಹೆಂಗೆ ಎಂಚ ಬದುಕೊಂಡಾಗ ಯಾವ ಅಲ್ಲ ಯಾವ ನಮ್ಮ ಆ ರಥದ ನಮ್ಮ ಮುಖಾಮಿನ ದೇವಸ್ಥಾನದ ಉಪಾಧ್ಯಕ್ಷರಿದ್ದಾರೆ. ಅಲ್ಲಿ ಯಾರು ಅಲ್ಲ ಒಟ್ಟಿಗೆ ದೇವಸ್ಥಾನದ ಕೆಲಸಗಳ ಈ ಗುರು ಮಂದಿರದ ಕೆಲಸಗಳ ಒಟ್ಟಿಗೆ ಕೆಲವು ಸರ್ತಿ ತಿಳ್ಕೋಬೇಕು ಉಂಟು. ಆ ಒಂದು ಗುರು ದ್ವಾರ ಒಂದು ಸಬ್ಜೆಕ್ಟ್ ಇದ್ದಾರೆ. ಅದರಿಂದ ಮಸ್ತ್ ಆಯ್ತು ಕೊಟ್ಟಿದ್ದಾರೆ. ಆಯ್ತು ಒಟ್ಟಿಗೆ ಹರಿಶಣ್ಣನ ನೇತೃತ್ವಗಳು ನಮ್ಮ ವಿ.ಕೆ. ಪೂಜಾರರು ವಿ.ಕೆ. ಪೂಜಾರರು ಅಂತೇಳಿ ನಮ್ಮ ಆತ್ಮೀಯ ಧರ್ಮದರ್ಶಿ ರಮೇಶ್ ಪೂಜಾರರ ನೇತೃತ್ವಗಳು
ಮಸ್ತ್ ಜನತೆ ಮಾತ್ರ ಒಟ್ಟು ಮಂತದ್ದು ಜಾತಿ ಭೇದನಂತೆ ಈ ಒಂದು ಸಂಸ್ಥೆಯಲ್ಲಿ ಕೆಟ್ಟ ರೀತಿಯಲ್ಲಿ ಮಂತದ್ದು ಲೋಕಾರ್ಪಣೆ ಮಂತಕ್ಕೆ ಬಂದರೆ ಈ ಪಟ್ಟು ಭಾರಿ ಸಂತೋಷದ ಅಭಿಮಾನ ಆಗ್ತದೆ. ಅದಾಗ ಒಂದು ದಯ ಬಂದಾಗ ಒಂಜಿ ಸಂಸ್ಥೆ ಬಂದಾಗ ಒಂಜಿ ಊರು ಒಪ್ಪಲಂಜಿ ದೇವಸ್ಥಾನದ ಇಡೀ ಅಲ್ಪ ಊರಲ್ಲಿ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಇಲ್ಲ ರೈತರ ದೇವಸ್ಥಾನ ಏಪಂಜಿ ಅಲ್ಪ ಒಂದು ದರ್ಶನ ಆಗ್ತದೆ. ನಮ್ಮ ಪೂರ ನಮ್ಮ ಹುಟ್ಟೂರು ಅಮ್ಮಿ ಬಂದಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಆಗಲ್ಲ ಈ ದೂರದ ಬೊಂಬಾಯಿ ಬಂದದ್ದು ಈಗ ಮಲ್ಲ ಒಂದು ಸಾಧನೆ ಬಂದಿದ್ದು ಅವಾಗ ಈ ನವಿ ಮುಂಬೈದು ಈಗ ಹೊರಲೂಡ ಒಂಜಿ ನಮ್ಮ ಸಮುದಾಯ ಭವನ ಆಯ್ತು ಒಟ್ಟಿಗೆ ಗುರು ಮಂದಿರ ಬಂದದ್ದು ಈ ಸಮಾಜವು ಅರ್ಪಣೆ ಮಂತ್ನಾಗ ಈ ಮೂಲಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ದಿವ್ಯ ಸಂದೇಶವನ್ನು ಸಮಾಜವು ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ಳಕ ಒಬ್ಬ ಜನ ಸಂಘಟಕರ ಒಂದು ಅವಕಾಶ ಕೊಡಕ ನೀನು ಸಮಾಜಕ್ಕೂ ಅರ್ಪಣೆ ಮಾಡ್ತಿದ್ದೇವೆ. ಈ ಸಂದರ್ಭಗಳು ಬಿಲ್ಲ ವಯಸ್ಸು ಮುಂಬೈದ ಈ ಕಾರಣೀಭೂತರಾಯಿನ ದಿವಂಗತ ಜಯಸುವರ್ಣರಿಗೂ ಅದೇ ರೀತಿ ಇತ್ಯದ ಅಧ್ಯಕ್ಷರಾದ ಶ್ರೀಯುತ ಎನ್ನ ಆತ್ಮೀಯರಾದ ಶ್ರೀಯುತ ಹರೀಶ್ ಅಮೀನ್ರಿಗೂ ಅದೇ ರೀತಿ ಮುಂತ ಸ್ಥಳೀಯ ಈ ಲೋಕಲ್ ಆಫೀಸ್ದ ಅಧ್ಯಕ್ಷರಾದ ಶ್ರೀಯುತ ವಿಶ್ವನಾಥ್ ಆರ್ ಪೂಜಾರಿಗೆ ಬೊಕ್ಕ ಪೂರ ಪದಾಧಿಕಾರಿಗಳಿಗೆ ನನ್ನ ಸದಸ್ಯರಿಗೆ ಯಾನ ಆರ್ಥಿಕ ಅಭಿನಂದನೆಯನ್ನು ಸಲ್ಲಿಸುವುದು ಅಲ್ಲಿಗೆ ಹೋಗಿ ದೇವರು ಉದಾಹರಣೆ ಹೆಚ್ಚಿನ ಶಕ್ತಿ ಉತ್ಸಾಹ ಸಮಾಜ ಸೇವೆ ನಂತರ ಹೊರಡುವುದು ಆರೈಸುವುದು. ಧರ್ಮ ವೈದ್ಯ ತಿರುವಾಂಕೂರದ ಆದಿತ್ಯವರ್ಮನ ರಾಜರ ಆಸ್ಥಾನ ಚತುರ್ವೇದನ ಕಲ್ತದೆ ಐದು ಮಾನಮಂಡಲ ಬಂದದೆ ಬಂಗಾರದ ಪದಕ ಪಡೆಯಲಿದ್ದ ಒಂದು ಬಿರಿವೆ ಅಂತಂದ ಅವು ಬಿಲ್ಲವೇ ಭಯಪಬೇಕಿಲ್ಲ ಮಂಡಿದೆ ಒಂದು ಬಿಲ್ಲವೇ ಮಂಡ ಏರು ನಿಷ್ಠೆಗೆ ನನಂಜು ಪದ ಅಂತ ಕೇಳಿದ ಬಿಲ್ಲವೇ ಧೈರ್ಯವು ನನಂಜು ಪದ ಬಂದ ಬಿಲ್ಲವೇ ಸ್ಥೈರ್ಯವು ನನಂಜು ಪದ ಬಂದ ಬಿಲ್ಲವೇ ಪ್ರಾಮಾಣಿಕತೆ ನನಂಜು ಬಿಲ್ಲ ಬಂದ ಐಕ್ಯ ಪಡೆಯುತ್ತ ಎಲ್ಲ ಶಿವ ಬರೀ ಕೊಟ್ಟ ಸಾಲಿಯನ್ನು ಮಂಡೇರು ಬಂಡ ಪ್ರಾಮಾಣಿಕತೆಗೆ ನನವಾಗಿ ಪದ ಇದ್ದ ಬಿಲ್ಲವೇ ಬಿಲ್ಲವೇ ಬಂದ ಒಂದು ನಾನು ಗೊತ್ತಿದ್ದಿ ಆದರೆ ಈ ಮೂರು ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೂ ಸೇರ್ತಬಹುದು. ನಮ್ಮ ಊರು ಬಡತನ ಒಂದು ಬಡತನ ಏನು ಮೆದುಳು ನಮ್ಗೆ ಯಾರು ಹಿಂದುಳಿದ ವರ್ಗದೇ ಯಾರು ಬಿರಜಾತಿದೆ ಚಿತ್ತ ಜಾತಿ ಬಂದ ಮೆದುಳು ಇದ್ದಾಗ ಇನ್ನೇನು ಬಿಟ್ಟು ಬಿಡ್ಲೆ ಯಾರು ಈ ವೈಕಲ ಕಪಿತಿ ಮಣ್ಣಿಗೆ ಜಾತಿ ಇದ್ದಿ ನೀರಿಗೆ ಜಾತಿ ಇದ್ದಿ ಸೂಕು ಜಾತಿ ಇದ್ದಿ ಬಲ್ಪುಗೆ ಜಾತಿ ಇದ್ದಿ ನಂಕದಾಯಿಗೆ ಜಾತಿ ಒಂಜಪ್ಪೆ ನೆಟ್ಟಿ ಬರಕ ಬದುಕಲವೇ ನಿಜವಾದಂತಹ ಆ ಜಾತಿ ಬಂದು ಓದಿ ಬ್ರಾಹ್ಮಣನಾಗೋ ತಾನು ಕ್ಷತ್ರಿಯನಾಗೋ ವೈಶ್ಯ ಸೂಚನೆ ಏನಾದರಾಗೋ ಮೊದಲು ಮಾನವರಾಗಿ ಬಂದ ವಿಚಾರ ಇವೊಂದಿಲ್ಲ ಕಡೆ ಸ್ವಾಮಿ ವಿವೇಕಾನಂದ ಬಂದಿದ್ದಾರೆ. Oh my dear brothers and sisters, get up and put your shoulder to the world way. How long is your life? As you come to this world, leave some mark behind. Otherwise, where is the difference between you and Mrs. Jones? They do come with their existence behind. ಅಂತಾದ್ರೆ ಸಮಾಜಕ್ಕೋಸ್ಕರ ಕೊಡುವಂತಹ ಕೆಲಸವಾಗಿದೆ. ಮಾತನ್ನ ಒಂದೆರಡ ತೂಕ ಬ್ರಹ್ಮಶ್ರೀ ನಾರಾಯಣ ನಾನು ಪೂಜೆ ಮಾಡ್ತದೆ ಯಾರಂದ್ರೆ ಅದು ತತ್ವ ಸಿದ್ಧಾಂತದ ಅನುಷ್ಠಾನ ಮಾಡ್ಕೊಳ್ಳೋ ಧೈರ್ಯ ಅಲ್ಲಿ ಕಡೆ ಉಳಿದಂಡ ಮನುಷ್ಯರಾಪ ಮಾನವರಾಪ ವಿಶ್ವ ಮಾನವರ ಬಂದ ಅವಕಾಶ ಬರ್ತದೆ. ಇಂಥ ದಿನಕ್ಕೂ ನಮ್ಮ ಹಿರಿಯರು ನಮ್ಮ ನನಗೆ ಹಡಿಪಾಯಿ ಮತ್ತು ಗೊತ್ತಿನ ಜಿಲ್ಲದ ಯಶಸ್ಸಿನಾಡು 21 ಲೋಕಲ್ ಸಂಘಾಡು ಮಾತನಾಡು ಮತ್ತು ಕೊರತೇವೆ ಅದನ್ನು ಪೊರ್ಲೋಡು ಮಾತೆಲ್ಲ ನಮ್ಮ ಮೇಕ ಬೆಚ್ಚನೆತ್ತೇದ ಬೆಗರಾದ ಜಪರಾದ ನಮ್ಮ ಮಾತೆಲ್ಲ ಒಟ್ಟಿಗೂ ಬೆನ್ನೊಂದಿಲ್ಲ ಮೇಕೆ ಬಲ ಲೆಕ್ಕ ತಗೆ ತಂಗಡಿ ಲೆಕ್ಕ ಬೆನ್ನೊಂದಿಲ್ಲ ಸಮಾಜಗಳು ಮುಂದೆ ಬರುತ್ತೆ ಪ್ರತಿಯೊಂದು ಕಡೆ ಇತ್ತಿನ ಪಡೆದ ಮಾತೆಲ್ಲ ಹಿರಿಯರು ನಮ್ಮೆಲ್ಲ ಪಂಚೇಳಿ ನಮ್ಮೆಲ್ಲ ಏನಿದೆ ವಿಷಯಗಳು ಆಮೇಲೆ ಮಾತೆಲ್ಲ ಮನಸ್ಸುಗಳ ಜೀವನ ಮನಸ್ಸಿನ ಕೆತ್ತದ ಪೇದ ಲೆಕ್ಕ ಶುದ್ಧ ಮಾಡ್ಕೊಂಡು ನಮ್ಮ ಒಂಜಾದುಪ್ಪದ ಪಂಚನಟ್ಟು ಒಟ್ಟುಗಾತ್ರ ಒಂಜಾದುಪ್ಪದ ಪಂಚನ ಪಾತ್ರವನ್ನು ಕೊಂಡೊಂದು ಇಡೀ ರಾಷ್ಟ್ರೀಯ ಜಿಲ್ಲವರ ಮಹಾಮಂಡಲದ ಅಧ್ಯಕ್ಷ ಆದರೆ ಇಡೀ ದೇಶದಲ್ಲಿನ ಸಂಘದ 340 ಸಂಘ 286 ಸಭಾಭವನ 257 ಜರುಗಿದ ಪೂರ ಸಮೇತವನ್ನು ಸೇರಿದು ಮಾಧ್ಯಮ ಪರವಾದ ಇಂಥ ಈ ನೀ ಗೋರ್ಮೆಂಟ್ ಕಟ್ಟಿನಂಚಿನ ಜಿಲ್ಲಾ ಯಶಸ್ಸಂತ ಒಂದು ಈ ಪರ್ವದ ಒಂದು ದೇವಸ್ಥಾನ ಹಾಲು ಮಾಧ್ಯಮ ಪರವಾದ ಯಾರು ಮಹಾಮಂಡಲ ಅಧ್ಯಕ್ಷ ಎನ್ನಿಸಿದ ಯಾರು ಶುಭಾಶಯ ಕೊಡೋದು ಈ ಬೇರೆ ಪುರದ ಯಾರು ಮನಲ ಇದು ಬರಗಾಲನ್ನ ಭಾರಿ ಪೂರ್ವದ ಯಾರು ರೈತು ಜೀವಿದು ಕೆಲಸನ ಪಕ್ಕದಲ್ಲಿ ಅಡ್ಡ ಸಾಕಿ ಎಂಟು ಬೇರೆ ಹರೀಶಮಿಂದ್ರ ಇದು ಪುರದ ಯಾರು ಶುಭಾಶಯ ಕೊಡೋದು
ಅಂಚೆ ವಿಶ್ವನಾಥ್ ಪೂಜೆ ಸುಭಾಷಣ ಗುರು ಪಾತ್ರ ಪಂಡ ಮಸ್ತ್ ಪಾತ್ರಗಳು ಉಂಟು ಮತ್ತು ಕಲಿಯತ್ತೆ ಪಾತ್ರ ವಿಷಯಕ್ಕೆ ಒಂದೇ ಪಂಡಿತಗಳ ಬಾಯಿಸುವ ಶಬ್ದ ಅನೇಕ ಶಬ್ದ ಬೇತೆ ಬೇತೆ ಜನರು ಬೇತೆ ಬೇತೆ ಶಬ್ದಕ್ಕೂ ಪ್ರತಿ ನಮ್ಮ ಮನಸ್ಸಿನ ಭಾವನೆ ಒಂಚೆ ನಮ್ಮ ಮಾತೆಲ್ಲ ಒತ್ತುಕೊಂಡು ಒಂಜಾದುಕೊಂಡು ಪೂರ ಈ ಸಮಾಜವನ್ನು ಸ್ವಲ್ಪ ಪಡಿಸಿದ ಒಂದೇ ಸಂದೇಶ ಅನ್ನೋದು ನಮ್ಮ ಪಾತ್ರ ಮಾತನಾಡ್ತಾರೆ ಒಂಜಿ ಕೆಲಸ ಜಾತಿಗೆ ಬೋಡಾದು ನಮ್ಮ ಸಮಾಜಕ್ಕೆ ಬೋಡಾದು ಭಾರಿ ಕಡಿಮೆ ಜನ ತಿಕ್ಕೊಂಡು ಮಲ್ಪುನಕ್ಕು ಒಂಜಿ ಕಾಲಡು ಎಲ್ಲ ಬರ್ಪೆ ಆಯ್ತು ಆಯ್ತು ಕೊಂಚ ಪಕ್ಕ ವರ್ಷ ದಾನ ಹಾಕುದು ಕೂಡ ಒಪ್ಪಡಿ ಬರ್ಪೆ ಇತ್ತೆ ದಾದನ ಒಂಜಿ ಬಿಲ್ಲವೆಲ್ಲ ನರಸಿಗುಡು ಹರಿಸ್ವಾಮಿ ಪ್ರೆಸಿಡೆಂಟ್ ಆದ ಬರ್ತದೆ ಇದು ಮಾತ್ರ ಕೆಲಸ ಅನ್ನೋದು ನಮ್ಮ ಲಿಸ್ಟ್ ಮಸ್ತ್ ಕೆಲಸ ಕಂಪ್ಲೀಟ್ ಮಾಡಿನ ಲಿಸ್ಟ್ ಬರ್ತದೆ ಎಂಕು ಒಂಚಿ ಮನಸ್ಸಿಗೆ ಬೇಜಾರಾಗ್ಬಿಡು ಪೂರ ಕೆಲಸ ಕಂಪ್ಲೀಟ್ ಆಗಿದೆ ಅಪ್ಪ ಬಾಕಿದಾಲ ಇದ್ದ ಪೂರ ಫಂಡಿನೆಂಟ್ ಕಂಪ್ಲೀಟ್ ಎವ್ರಿಥಿಂಗ್ ಈಸ್ ಕಂಪ್ಲೀಟ್ ನಥಿಂಗ್ ಈಸ್ ಪೆಂಡಿಂಗ್ ಮೈ ಡಿಯರ್ ಫ್ರೆಂಡ್ ಅಂಚೆ ಓಡಿಸಿ ಆ ರಿಪೋರ್ಟನ್ನು ಚೇಂಜ್ ಮಾಡಿಕೊಡು ಹೊಸ ಕೆಲಸ ಇತ್ಯಾದಿ ಅಗತ್ಯ ಇದ್ರೆ ಉಂಟು ವಿದ್ಯೆ ಎಜುಕೇಶನ್ ಟೆಕ್ನಿಕಲ್ ಸ್ಕೂಲ್ ಕಾಲೇಜಸ್ ಟೆಕ್ನಿಕಲ್ ಕಾಲೇಜಸ್ ಇತ್ತೆ ಹೊಸತ್ತು ಡಿಫ್ರೆಂಟ್ ಟೈಪ್ ಆಫ್ ಎಜುಕೇಶನ್ ಆಗ್ಬೋದು ಐತ ಸುವಿಧೆ ಮಾಡ್ಬೋದು ಅವೆಲ್ಲ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು. ಅವರ ನೇತೃತ್ವದಲ್ಲಿ ಸ್ಥಳೀಯರ ಮುಂದಾಳತ್ವದಲ್ಲಿ ದೊಡ್ಡ ಒಂದು ಭವನ ಓಪನ್ ಆಗಿದೆ. ಅವರಿಗೆಲ್ಲರಿಗೂ ಶುಭಾಶಯ ಕೊಡ್ತೇನೆ. ನಮ್ಮಲ್ಲಿ ನಾನು ಮೊನ್ನೆ ಪೂಜಾದ ಟೈಮಲ್ಲಿ ಮಾತಾಡಿದರೆ ತುಂಬ ಅದು ಇವತ್ತು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ನಮ್ಮ ಮಾಜಿ MP ಸರ್ಕಿ ಅವರು ಮೊನ್ನೆ ಇಲೆಕ್ಷನ್ ಟೈಮಲ್ಲಿ ಬಂದಾಗ ನಾನು ಮತ್ತು ಸರ್ಕಿ ಅವರು ಹರೀಶ್ ಅವರು ಸಮಾಜದ ಬಗ್ಗೆ ಚಿಂತನೆ ಮಾಡಿ ಒಂದು ಸಣ್ಣ ಮೀಟಿಂಗ್ ಸಹ ಅದರಲ್ಲಿ ಮಾಡಿದ್ದೇವೆ. ಸಮಾಜ ಒಡಿಬಾರದು ಅಂತ ಹೇಳಿ ಇಲ್ಲವ ಜಾಗೃತಿಗಳೆಲ್ಲ ಇದ್ದಾವಾಗ ಅದನ್ನು ಒಟ್ಟು ಮಾಡಿದಂಥ ನಾವು LVM ಇರ್ಬೋದು, ನಾನಿರ್ಬೋದು, ನಮ್ಮ ಪುರುಷೋತ್ತಮ ಕೋಟೆ ಎಲ್ಲರೂ ಆ ಟೈಮಲ್ಲಿ ಮಾಡಿದಂಥ ಒಂದು ತ್ಯಾಗ ಏನಿದೆ ಅದು ಮತ್ತು ಮರುಕಳಿಸಬಾರದು, ಮತ್ತೊಮ್ಮೆ ಆಗಬಾರದು ಅಂತ ಹೇಳಿ ನಾನು ಸರ್ಕಿ ಅವರ ಹತ್ರ ಹೇಳಿದಾಗ ಅವರು ಶೆಟ್ರು ರವಿ ಶೆಟ್ರು ಅಂತ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನಾವು ಅಲ್ಲಿ ಹೋಗಿ ಸುಮಾರು ಒಂದು 2-3 ಗಂಟೆ ಮಾತಾಡಿದ್ದೇವೆ. ನಾನು ಇವತ್ತು ಇಷ್ಟೇ ಹೇಳೋದು, ಏನೇ ಇರಲಿ ನಾವು ಎಲ್ಲರೂ ಒಂದೇ ಸಮಾಜ ಒಡಿಬಾರ್ದು, ಸಮಾಜ ಒಂದು ಒಗ್ಗಟ್ಟಾಗಿರ್ಬೇಕಂತ ಹೇಳಿ ನಮ್ಮೆಲ್ಲರ ಆಸೆ. ನನ್ನ ಆಸೆ ಅಷ್ಟೇ, ಸಮಾಜ ಒಡಿಬಾರ್ದು. ಅಂತ ಹೇಳಿದ್ರೆ ಬಿಲ್ಲವ ಜಾಗೃತಿಗಳ ಹೊಡೆದ್ರಿಂದ ನಮ್ಮ ಸಮಾಜ ಎಷ್ಟು ಹಿತವಾಗಿದೆ ಅಂತ ಹೇಳಿದ್ರೆ ಅದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಇಂಥ ಕಾರ್ಯಕ್ರಮ ಭಾರಿ ಒಂದು ಪುರುಷರ ಕಾರ್ಯಕ್ರಮ ಮಾತೆಲ್ಲ ಪೊರ್ಲುಡ ಅಗಲಗಲ ಅನಿಸಿಕೆ ಪಡೆದು ಸಮಾಜ ಒಂದೇ ಅವರು ಸಮಾಜ ಬಲಿಷ್ಠ ಅವರು ಸಮಾಜ ದೇಶಗಳು ಅಭಿವೃದ್ಧಿ ಹೊಂದಿದ ಸಮಾಜ ಅವರು ಪಡೆದು ಮಾತೆಲ್ಲ ಅನಿಸಿಕೆ ಅವೇ ಪ್ರಕಾರ ಮಿಗುಲು ಇಲ್ಲಿ ಸಂಯೋಜನೆ ಮಂದಿರ ಈ ಕಾರ್ಯಕ್ರಮ ಉಂಟೆ ಭಾರಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ನಿಜವಾದ ಒಂದು ಸಮಾಜ ದಿಷ್ಟಿಗೆ ಪಟ್ಕೊಂಡು ದಿಕ್ಕಿಗೆ ಪಟ್ಕೊಂಡು ಆ ನಿಟ್ಟಿನ ನಿಕ್ಕಲು ಇಂಥ ಕಾರ್ಯಕ್ರಮ ಅಂದರೆ ನಾಟಕ ಪಕ್ಕ ಸಂಗೀತ ಒಂದು ಮಾತ ಭಾರಿ ಅರ್ಥಪೂರ್ಣವಾಗ್ತಲ್ಲ. ಇದು ಭಾರಿ ಖುಷಿಯಾಡು ಬೇರೆ ಬೇರೆ ಪ್ರೋಗ್ರಾಮ್ಗಳು ಮತ್ತು ಬೇರೆ ಬೇರೆ ಹಿಂದಿ ಫಿಲಿಮ್ಸ್ ಅವರು ಒಂದು ಮಾಡ್ಬೋದು. ಆಂಡ ಒಂದು ಸಮಾಜದ ಹೆಚ್ಚಿನ ಅರಿವು ಕೂಡ ನೆಕ್ಸ್ಟ್ ಜನರೇಷನ್ಗೆ ಬೋರ್ಡ ಅವೇರ್ನೆಸ್ ಮತ್ತು ನಿಮ್ಗೆ ಭಾರಿ ಖುಷಿ ಆಗ್ತದೆ. ಪಡೆದು ಇಂಥ ಕಾರ್ಯಕ್ರಮ ಭಾರಿ ಸಂತೋಷಗಳು ಮಾತರಿಂದ ಪರಿಪೂರ್ಣವಾದ ಮನಸ್ಸಿಗೆ ಉದ್ದುಗಳು ಅಂಚೆನೆ ಜಿಲ್ಲಾ ಸಮಾಜ ಬೇಡ ಸಮಾಜ ಪೂರ ಒಟ್ಟಾಗಿ ಸಮಾಜದ ಬಲಿಷ್ಠ ಮತ್ತು ನಮ್ಮ ಜಾತಿ ಮತ್ತು ಬೇರೆ ಬೇರೆ ನಮ್ಮ मनुष्यत्व कापाडण्यापर्यंत ಎಲ್ಲರಿಗೂ पात्र. आणि आज सकाळीच माझं मुख्यमंत्र्यांशी बोलणं झालं की अशा प्रकारच्या कार्यक्रमाचं आपल्याला आमंत्रण दिलं होतं. तर त्यावेळी त्यांनी सांगितलं की मला येणं
गरजेचं होतं ह्या कार्यक्रमासाठी, पण दिल्लीला आज पंतप्रधानांचा शपथविधी आहे त्याच्यामुळे मी दिल्लीला आहे आणि मी येऊ शकत नाही. पण माझ्या शुभेच्छा तुमच्या समाजातील सगळ्यांना आहे, कारण आपण या समाजामधला एक घटक आहात. महाराष्ट्रामध्ये मला असं वाटतं सगळे जाती धर्माची लोक एकत्र येऊन काम करतात, पण तुमचा एक वेगळा समाज आहे जो आमच्याशी कायम एकरूप राहिलेला आहे. आणि म्हणून त्या कार्यक्रमाला मला येता जरी आलं नाही तरी मला मनापासून शुभेच्छा द्यायच्या आहेत त्यांना. आणि मला असं वाटतं की महाराष्ट्रातल्या लोकांना जे करतात आपल्याला ती खूप मोठी गोष्ट आहे, कारण गेली 3 टर्म मला नगरसेवक होण्याचा मान मिळाला आणि बिल्लाव समाजाची मुलगी आज या महाराष्ट्राच्या राजकारणामध्ये मीनाक्षी शिंदे कोण आहे याची ओळख या सगळ्यांना पटलेली आहे. आणि खऱ्या अर्थाने मी तुमच्या सगळ्यांचं पण अभिमानाने स्वागत करेन, कारण तुम्ही अशा प्रकारचं काम करताय. गावात आपलं सगळं आहे, पण महाराष्ट्रात येऊन एक वेगळा ठसा उमटवण्याचा तुम्ही जो प्रयत्न करताय तो तर खरं तर वाखाणण्याजोग आहे. प्रत्येकाला आपल्या जातीचा अभिमान असला पाहिजे आणि आपल्या मुलांना तुलू येणं फार गरजेचं आहे, कारण हल्ली सगळेजण मला असं वाटतं हिंदी आणि इंग्लिशवर जास्त भर देतात. तुलू थोडंसं फार कमी होत चाललेलं आहे. ते घरात पण बोलताना हिंदीमध्ये बोलतात. तर मला तुम्हाला सांगायला आवडेल, मी जरी महाराष्ट्र नवरा केला असेल तरी माझ्या दोन्ही मुली तुलूमध्ये बोलतात आणि त्याच्यामुळे मला असं वाटतं तुलू मी असं कॉन्व्हर्सेशन करू शकते, पण स्पीच द्यायला आल्यानंतर थोडंसं गडबड होते, कारण हिंदी मराठी मिक्स होतं आणि तुम्ही एवढं प्युअरली तुलूमध्ये बोलता. कारण माझी जन्मभूमी महाराष्ट्र आहे आणि मराठी मीडियममध्ये मी शिकली असल्यामुळे मला ते थोडंसं अवघड जातं, पण मला असं वाटतं की माझ्या जातीचा अभिमान मला कायम राहणार आहे. समाजाला ಪ್ರತಿಯೊಂದು ಏಳೆಂಟನೇ ಸಮಾಜದ ರಾಜಕೀಯ ಕ್ಷೇತ್ರಗಳು, ಸಾಮಾಜಿಕ ಕ್ಷೇತ್ರಗಳು, ಆರ್ಥಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳು ಅಖಿಲೆಲ್ಲ ವ್ಯವಸ್ಥೆಗಳು ನಿರ್ಮಾಣ ಮಾಡ್ಕೊಂಡು ಬಂದದ್ದು ಮಲ್ಲ ಮನಸ್ಸು ಹೋಗಿ ಬಂಡೇನೆ ಜಾತಿನ ಗುಡ್ಲೆ ಜಾತಿ ಕುರಿತು ಯೋಚನೆ ಮಾಡುವುದನ್ನು ಬಂದಾಗ 10,000 ಜನಸಂಖ್ಯೆ ನಂತರ ಸಮಾಜದ ಧಾರ್ಮಿಕ ಕ್ಷೇತ್ರಗಳು, ಸಾಮಾಜಿಕ ಕ್ಷೇತ್ರಗಳ ಅವಕಾಶ ಕಲ್ಪಿಸುವುದನ್ನ ನಾವೆಲ್ಲ ಹಿಂದೂ, ನಾವೆಲ್ಲ ಬಂದು ಬರಂದುಲ್ಲ ಅಂಡ್ ಒಂದಿನ ಧಾರ್ಮಿಕ ಕ್ಷೇತ್ರಗಳು ಜಾತಿ ವ್ಯವಸ್ಥೆ ಕುರಿತು ವನಸ್ಥ ವ್ಯವಸ್ಥೆ ಇನಿಬಿಟ್ಟ ನಂಗೆ ಮಲ್ಪಾವರ ಸಾಧ್ಯ ಆಗ್ತಿಲ್ಲ, ಇನಿಬಿಟ್ಟ ವ್ಯವಸ್ಥೆ ನಿರ್ಮಾಣ ಮಾಡಲು ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದಾಗ ಊರ್ಲ ತುಜಿ ಒಂದು ಕಣ್ಣಿಗೆ ಎದುರು ಸತ್ಯ ಒಂದು ಆ ಸತ್ಯದ ಅರ್ಥ ಮಾಡ್ಕೊಂಡು ಹೊರಗಿನ ಸಮಾಜದ ನಮ್ಮ ಸಮಾಜದ ಪೀಡಿತ ಪಂಡೇರು ಸದಾಶಿವ ಪಂಡೇರು ತೋಜಿರವರು ಬೊಂಬಾಯಿರವರು ಸ್ಥಿತಿವಂತರಾದಪ್ಪು ಆರ್ಥಿಕವಾದ ಗಟ್ಟಿಪ್ಪೇರು ಬಂಡ ಸಮಾಜಗಳು ಒಂದು 40-50% ಅಂಡಲ ಗಟ್ಟಿ ಸಮಾಜಗಳು ಅಂಡ ಬಿಲ್ಲವ ಸಮಾಜಗಳು 20% ಮಾತ್ರ ಗಟ್ಟಿ ಸಮಾಜಗಳು ಆರ್ಥಿಕವಾದ, ಶೈಕ್ಷಣಿಕವಾದ, ಸಾಮಾಜಿಕವಾದ ಗಟ್ಟಿ ಸಮಾಜಗಳು 80% ಸಮಾಜ ಇದಕ್ಕೆಲ್ಲ ಶೈಕ್ಷಣಿಕದ ಕೊರತೆ ಉಂಟು, ಆರ್ಥಿಕ ಸಮಸ್ಯೆಗಳುಂಟು. ಒಂದೇ ಪಟ್ಟು ಒದಸಿಗೆ ತಪ್ಪರಲ್ಲ, ಒಂದೇ ಪಟ್ಟು 15% ಸಮಾಜ ಉಂಟು. ನಮ್ಮ ಸಮಾಜದ 75% ಜೋಕರು ಡಿಗ್ರಿ ಬಿಟ್ಟು ವಿದ್ಯಾಭ್ಯಾಸ ಓದಿದ್ದೇವೆ. ಒಂದಾದ ಪಂಜೋಕರು ಮಾತ್ರ ಇನ್ನೊಂದು 25-30% ಪಂಜೋಕರು ಮಾತ್ರ ಡಿಗ್ರಿ ಬಿಟ್ಟು ಎಜುಕೇಶನ್ ಬೋರ್ಡ್ ಖಾಲಿ 10% ಜವನಿಯರು ಮಾತ್ರ ಎಜುಕೇಶನ್ ಬಿಟ್ಟು ಕೊಂಡಿದ್ದಾರೆ. ಈ ಸಮಸ್ಯೆದ ಬಗ್ಗೆ ಸಮಾಜದ ಪ್ರಮುಖ ನಗರು, ನಾಯಕ ನಗರು ತುಲ್ಲು ನಮ್ಮ ಯೋಚನೆ ಮಾಡಬೇಕಾಗ್ತದೆ. ಸಮಾಜದ ಭಿನ್ನತೆ ಇರ್ತದಂಡ ಅವೇನು ಬರಿಕದಿದ್ದೆ ಸಮಾಜ ಒಟ್ಟಾಗಿ ಎಂಚಾದ ಮಟ್ಟಿಗೆ ಯೋಚನೆ ಮಾಡಬೇಕಾಗ್ತದೆ. ಗುರುಕುಲು ಪಂಕ್ತಿನಿ ಜಾತಿ ಇರ್ತದಂಡಲ ಸಾರಗಟ್ಟ ಜಾತಿ ಆ ಮನುಷ್ಯರನ್ನು ನಿರ್ನಾಮ ಮಾಡಬಾರ ಸಾಧ್ಯತೆ ಅಂಡ ಜಾತಿ ತಪ್ಪದರಡೆ ಸ್ಪೃಶ್ಯ ಅಸ್ಪೃಶ್ಯದಿಂದ ಮಲ್ಪಚ್ಚೆ, ಮೇಲು ಕೀಳಿಂದ ಮಲ್ಪಚ್ಚೆ, ಜಾತಪದರಡೆ ಮನುಷ್ಯನೇ ವ್ಯಾಖ್ಯಾನೆ ಎಲ್ಲೆಂದು ಬಂದ್ರೆ ಇಲ್ಲಾಂದ್ರೆ ಜಾಲಂತೆ ಪಿದೈನ ಬೇಗ ಮಲ್ಪಚ್ಚೆ ಮಾತೇನೆಲ್ಲ ಓವಿನ ಹಿರಿಯರು ಬಂದಿದೆ. ಓವಿನ ಹಿರಿಯರು ಬಂದಿದೆ ಉಪನಿಷತ್ತ ಉಲ್ಲೇಖ ಆಗಿದೆ. ಅಹಂ ಬ್ರಹ್ಮಾಸ್ಮಿ ತತ್ ತ್ವಮಸಿ ಸರ್ವಂ ಖಲ್ವಿದಂ ಬ್ರಹ್ಮಾಸ್ಮಿ ಎಂದು ಬಂದಿದೆ. ಎಲ್ಲ ಬ್ರಹ್ಮ ಆದಿಲ್ಲ, ಇಲ್ಲ ಬ್ರಹ್ಮ ಆದಿಲ್ಲ, ಇಡೀ ಜಗತ್ತೇ ಬ್ರಹ್ಮಮಯವಾದದ್ದು ಬಂದಿನ ಅರ್ಥ ಮಾಡ್ಕೊಂಡು ಗುರುಕುಲಗಳ ಬಂದಿದೆ. ಉತ್ತರೆ ಆತ್ಮನಾತ್ಮಾನ ಆತ್ಮಾನ ಮುಖಸಾದೆ ಆತ್ಮಯೋ ಆತ್ಮನೋ ಬಂಧು ಆತ್ಮಯೋ ವಿಪುರಾತ್ಮನಃ. ನಿನ್ನ ಆತ್ಮಗೆಡ್ಡ ಸಂಸ್ಕಾರನು ಬರಲ್ಲ, ಮನುಷ್ಯ ಬದುಕಬೇಕಲ್ಲ, ಬೇಗ ಭಾವನೆ ಮಲ್ಪಚ್ಚಿ ನಿತ್ಯದ ಬದುಕಲ ಹಕ್ಕುಂಡ, ನಿತ್ಯದ ಬದುಕಲ ಅವಕಾಶ ಉಂಡ. ಅದೇ ಹಕ್ಕು, ಅದೇ ಅವಕಾಶ ಮನುಷ್ಯರಿಗೆ ಮಾತ್ರ ಪ್ರತಿಯೊಂದು ಜೀವನದಲ್ಲಿ ಉಂಟು. ಇಲ್ಲಿ ಭಾರಿ ಒಂದು ಪಂದ್ರದ ಸಮುದಾಯ ಭವನ ಲೋಕಾರ್ಪಣೆ ಮಾಡಿದ ಇಡೀ ಒಂದು ಬಿಲ್ಲವ ಅಸೋಸಿಯೇಷನ್ ಅಧ್ಯಕ್ಷರು ఒక ಪದಾಧಿಕಾರಿ ಮಕ್ಕಳಿಗೆ ಯಾನ ನಮಸ್ಕಾರ ಮಾಡ್ಕೊಂಡಲ್ಲ. ದಯಪಂಡ ಪರ ಊರಿಗೆ ಬರ್ತದೆ, ಊರುಡ್ದು ಭಾರಿ ಬಂಗೋಡು ಪರ ಊರಿಗೆ ಬರ್ತದೆ. ಸಾಧಾರಣ ನಂತ ತೋಪವಡು ನಮ್ಮ ಕೇವಲ ಊರುಡು ಮಾತ್ರ ಅಲ್ಲ, ಪರ ಊರುಡ್ಲ ನಮ್ಮ
ಶಕ್ತಿದ ತುಪ್ಪವ ಬಂದಿನ ದೃಷ್ಟಿಗೆ ಇಲ್ಲಿ ಒಂದು ಬಿಲ್ಲರ್ನ ಅಸೋಸಿಯೇಷನ್ ಕಟ್ಟಿದ 25 ವರ್ಷದ ಸಾರ್ಥಕ್ಯವಾದ ದಿನನ ಕಳೆದು ಇಲ್ಲಿ ಒಂದು ಸಮುದಾಯವಾದನ್ನು ಲೋಕಾರ್ಪಣೆ ಮಾಡಿದರು. ಖಂಡಿತವಾದ ಭಾರಿ ಮಲ್ಲ ಪೆರ್ಮೆದ ವಿಷಯ ಪಂಪಿನ ಪನ್ನೊಂದು ಇನಿ ಅಣ್ಣೆ ಅರಿಶಣ್ಯ ಒಳ್ಳೆಯರು ರಾಜಶೇಖರಣ ಏಪಗಳ ನಮ್ಮ ಪೂರ ಒಟ್ಟಾದ ಒಂದು ಕೋಟಿ ಚೆನ್ನ ಲೆಕ್ಕ ನೀವು ಪ್ರಚನ ಪೋಯದ ದೇವಿ ಬೈದಿನ ವಂಶದ ಎಂಗಲೋ ಈಗ ಬಿಡೋಡು ಖಂಡಿತವಾದ ನಮ್ಮ ಸಮಾಜನ ಕಟ್ಟೋದು ಬರ್ಪ ಅಂಚನೆ ನಮ್ಮ ಏನು ಬಡವೆರುಳ್ಳೇರು ಏನು ಪಾಪದಗಳುಳ್ಳೇರು ಏನು ಹಲ ಬೋರ್ಡ್ ಬಂಕೆ ಅದರ ಕಣ್ಣೀರು వచ్చిನಲ್ಲ ಕೆಲಸ ನಿಜರೊಟ್ಟಿಗೆ ನಮ್ಮನ್ನ ಮಂದೊಂದು ಏಪಗಳ ಬರ್ಪ ಪಂಪಿನ ಪಾತ್ರದ ಪನ್ನೊಂದು ನಮ್ಮ ಏಪಲ ಪನ್ನೊಂದು ಒವ್ವೇ ಒಂದು ಕಾರ್ಯಕ್ರಮವಾದ ಒವ್ವೇ ಒಂದು ಸಂಘಟನೆ ಆವಾಡ ಬೋರ್ಡು ಎಟೆಡ್ ಆವಾಡಣ ಈಗ ಪೊಂಜೋನ ಶಕ್ತಿಲ ಬೋಡು ಇನಿ ಎಣ್ಣಂಚಿನ ಅಪ್ಪೆಲ್ಲು ಜಿಂಜ ಜನ ಎಕಾದಿಂಚಿ ಮೋಲು ಪೊರ್ಲ ರಂಗರಂಗದ ಸೀರೆ ತಂದು ಇಡೀ ಕಾರ್ಯಕ್ರಮಕ್ಕೆ ಶೋಭೆ ಕೊಡ್ತಾರೆ. ಖಂಡಿತವಾದ ನಂಗಲ ಶಕ್ತಿ ಉಂಟು ಒಬ್ಬೇ ಕಾರ್ಯಕ್ರಮದ ಸುರುಳು ಕಡೆಮಟ್ಟ ಒಬ್ಬನು ನಮ್ಮ ಪಂಜೋಡು ಬಿಲ್ಲರ್ ಅಸೋಸಿಯೇಷನ್ ಒಂದು ಅಂಗಸಂಸ್ಥೆಯಾದ 25 ವರ್ಷ ಆಗಿ ಇವತ್ತು ಒಂದು ಸುಂದರವಾದ ಸಮುದಾಯ ಭವನ ಹಾಗೂ ಗುರುಮಂದಿರವನ್ನು ಸ್ಥಾಪಿಸಿ ನಮ್ಮ ಸಮಾಜಕ್ಕೆ ನಾನು ಹೆಮ್ಮೆಯಿಂದ ಹೇಳಿ ಭಾವಿಸ್ತೇನೆ. ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ಇವತ್ತು ಉದ್ಯೋಗಕ್ಕಾಗಿ ಬಾಂಬೆ ಆರಿಸಿಕೊಂಡು ಇದು ನಮ್ಮ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟರು ಅಥವಾ ಬೇಲೂರು ಅಥವಾ ಬೇರೆ ಬೇರೆ ಸಮಾಜದವರಿಗೆ ಇವತ್ತು ಬಾಂಬೆ ಅನ್ನೋದು ಕರ್ಮಭೂಮಿಯಾಗಿದೆ. ನಮ್ಮ ಜಿಲ್ಲೆಯ ಪ್ರತಿಯೊಂದು ಅಭಿವೃದ್ಧಿಯಲ್ಲಿಯೂ ಬಾಂಬೆಯಲ್ಲಿ ನಮ್ಮ ಸಮಾಜದವರ ಪ್ರತಿ ಕೊಡುಗೆ ಅತಿ ಮುಖ್ಯವಾಗಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಸಮಾಜ ಎಲ್ಲ ಸಮಾಜ ಇವತ್ತು ಒಂದಲ್ಲ ಒಂದು ವಿಷಯದಲ್ಲಿ ಒಗ್ಗಟ್ಟಾಗುತ್ತದೆ. ಒಗ್ಗಟ್ಟಾದರೆ ಮಾತ್ರ ಇವತ್ತು ಅಭಿವೃದ್ಧಿ ಆಗಲಿಕ್ಕೆ ಇವತ್ತು ಸಾಧ್ಯ ಇದೆ. ಇವತ್ತು ಯಾವುದೇ ಸಮಾಜ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಸಮರ್ಥವಾದಾಗ ಮಾತ್ರ ಸಮಾಜದಲ್ಲಿ ಒಂದು ಗೌರವ ಸಿಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಹಲವು ಎಲ್ಲ ಸಮಾಜದಲ್ಲಿ ಬಿಕ್ಕಟ್ಟಿರುವುದು ಸ್ವಾಭಾವಿಕ. ಆದರೆ ವಿಶೇಷವಾಗಿ ನಾನು ನಮ್ಮ ಸಮಾಜದಲ್ಲಿ ನಾವು ಪ್ರಯತ್ನ ಮಾಡಿದ್ದೆ ಸಮಾಜದ ಏಳಿಗೆಗಾಗಿ ಶ್ರೇಯಸ್ಸಿಗಾಗಿ ಒಗ್ಗಟ್ಟಿಗಾಗಿ ನಮ್ಮ ಸಮಾಜದ ಪ್ರಮುಖರು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಸಮಾಜದ ಒಳಿತಿಗಾಗಿ ತಾವು ಒಗ್ಗಟ್ಟಬೇಕಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಬಹಳ ಸಂಭ್ರಮದ ಕಾರ್ಯಕ್ರಮ. 3 ಅಂತಸ್ತಿನ ಕಟ್ಟಡಗಳನ್ನು ಇವತ್ತು ಈ ಸಮಾಜಕ್ಕೆ ಪದಾರ್ಪಣೆ ಮಾಡಿರ್ತಕ್ಕಂಥದ್ದು ಬಿಲ್ಲೂರು ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷರ ಹಾಗೂ ಅವರ ಬಳಗದ ಎಲ್ಲರ ಕೂಡ ಒಂದು ದೊಡ್ಡ ಕೊಡುಗೆ. ಇದನ್ನು ನಾವು ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ ಅವರನ್ನು ಭಾವಿಸ್ತಾ ಇದ್ದೇವೆ. ಇವತ್ತು ಸಮಾಜ ಬಂದಿರತಕ್ಕಂಥ ರೀತಿ, ಸಮಾಜವನ್ನು ನಡೆಸ್ಕೊಂಡಿರ್ತಕ್ಕಂಥ ರೀತಿ ಅತ್ಯಂತ ಆದರಣೀಯವಾದದ್ದು. ನಾವು ನೋಡ್ತಾ ಇದ್ದೇವೆ ನಮ್ಮ ಸಮಾಜ ಇದು ಈ ವೇದಿಕೆಯಲ್ಲಿ ಒಂದು ಸರ್ವ ಸಮಾಜದ ಶಾಂತಿಯ ತೋಟದ ಹಾಗೆ ಎಲ್ಲ ಸಮಾಜದ ಮುಖಂಡರ ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ, ಅತ್ಯಂತ ಸಂತೋಷದ ಕಾರ್ಯಕ್ರಮ. ನಾನು ಶ್ರೀಯುತ ಕನ್ಯಾನ ಸದಾಶಿವ ಶೆಟ್ಟರನ್ನ ಬಹಳ ಹಿಂದೆ ಕಳೆದ ವರ್ಷ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ. ಪಟ್ಲ ಪ್ರತಿಷ್ಠಾನ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಹಲವಾರು ಕೋಟಿಗಳನ್ನು ಹಲವಾರು ವರ್ಷಗಳಿಂದ ಕೊಟ್ಟು ಅಲ್ಲಿ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೆ ಕಲಾವಿದರು ಅಂತಕ್ಕಂಥ ಭಾವನೆಯಿಂದ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥ ಕೆಲಸ ಹಾಗೂ ಎಲ್ಲ ಕಲಾವಿದರಿಗೆ ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸ, ಹೀಗೆ ಹಲವಾರು ಕೋಟಿಗಳ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಅತ್ಯಂತ ಸಮಾಜ ಗಮನಿಸಬೇಕಾದಂಥ ವಿಚಾರ. ಭಾರತ್ ಬ್ಯಾಂಕಿನ ಮಾಜಿ ನಿರ್ದೇಶಕ ಕೆ ಭೋಜರಾಜ್, ನಾಸಿಕ್ನ ಉದ್ಯಮಿ ಗಂಗಾಧರ್ ಅಮೀನ್, ನವಿ ಮುಂಬಯಿಯ ಮಾಜಿ ನಗರ ಸೇವಕ ಸುರೇಶ್ ಜಿ ಶೆಟ್ಟಿ, ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಅಧ್ಯಕ್ಷ ಎಚ್ಎಸ್ ಸಾಯಿರಾಮ್, ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಎಲ್ವಿ ಅಮೀನ್, ನೇರೂಲ್ ಶ್ರೀ ಬಾಲಾಜಿ ಮಂದಿರದ ಅಧ್ಯಕ್ಷ ಗೋಪಾಲ್ ವೈ ಶೆಟ್ಟಿ, ಬಿಲ್ಲವರ ಅಸೋಸಿಯೇಷನ್ನ ಮಾಜಿ ಉಪಾಧ್ಯಕ್ಷ ಪುರುಷೋತ್ತಮ್ ಕೊಟ್ಯಾನ್, ತಿಯಾ ಸಮಾಜದ ಮಾಜಿ ಅಧ್ಯಕ್ಷ ಚಂದ್ರಶೇಖರ್ ಬಿಲ್ಚಡ, ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯ ಉಪಾಧ್ಯಕ್ಷ ರವಿ ಪೂಜಾರಿ ಚಿಲಿಂಬಿ, ಉದ್ಯಮಿ ಸುಭಾಷ್ ಮಹಾಬಲ ಪೂಜಾರಿ, ಸಾಫಲ್ಯ ಸೇವಾ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಸಾಫಲ್ಯ, ಭಾರತ್ ಬ್ಯಾಂಕಿನ ಮಾಜಿ ನಿರ್ದೇಶಕಿ ಶಾರದಾ ಸೂರು ಕರ್ಕೇರ, ಜೋಗೇಶ್ವರಿ ಸ್ಥಳೀಯ ಕಚೇರಿಯ ಗೌರವಾಧ್ಯಕ್ಷ ಹೆಬ್ರಾ ಬಾಬು ಪೂಜಾರಿ, ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಪೂಜಾ ಸಮಿತಿಯ ಅಧ್ಯಕ್ಷ ರವಿ ಬಂಗೇರ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಟ್ರಸ್ಟಿ ಶೇಖರ್ ಪೂಜಾರಿ,
ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಗುರುಗಳ ಅನುಗ್ರಹದಿಂದ ಸಮುದಾಯ ಭವನ ಲೋಕಾರ್ಪಣೆಗೊಂಡಿದ್ದು ಮುಂದಕ್ಕೂ ಸಾಮಾಜಿಕ ಶೈಕ್ಷಣಿಕ ಯೋಜನೆಗಳೊಂದಿಗೆ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಸಲ್ಲಿಸುವೆ ಎಂದು ಹರೀಶ್ ಜಿ ಅಮೀನ್ ಅಧ್ಯಕ್ಷೀಯ ಭಾಷಣದಲ್ಲಿ ನುಡಿದರು. అయితే దాదా ఉంది ఇంకొక ఇట్టే పండేది నేటే ఇక్కడ కమిటీ దక్కదు ಒಂದು 12,000 ಕೋಟಿ ರೂಪಾಯಿ ಇಂకొక ಜಮಾ ಮಾಡ್ತೀನಿ ಈಗ ನನ್ನೆಲ್ಲ ಆತೆ ಅಮೌಂಟ್ ಕೊಡಲ್ಲ ತಿಕ್ಕೊಂಡಾಗಿ ನಮ್ಮ ಒಂದು ಎಡ್ಡೆ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ಆಗಿ ನಂಗೆ ಬಂದ್ಕೊಳ್ಳಿ ಕೂಡ ಇದು ನಮ್ಮ ಬಾಂಬೆಗೆ ಬಿಲ್ ಹೌಸ್ ಒಂದು 4-5 ಲಕ್ಷ ಬಿಲ್ ಹೌಸ್ ಇದೆ ಬಾಂಬೆಗೆ ಎಂಚ ನಮ್ಮ ಬ್ಯಾಂಗ್ಳೂರು ಉಡುಪಿ ಪುತ್ತೂರು ಕ್ಷೇತ್ರದಲ್ಲಿ ಆತೆ ನಮ್ಮ ಬಾಂಬೆಗೆ ತಾನ ನವಿ ಮುಂಬೈ ಪಕ್ಕದ 5 ಹೆಚ್ಚ ಬಿಲ್ ಹೌಸ್ ಇದೆ ಅಂಚೆ ನಾನು ಬೇಕಾದ ಸಮಾಜದ ಇಂಟ್ಲಿಗೆ ಆಲ್ವೇಸ್ ಸಪೋರ್ಟ್ ಮಾಡ್ಕೊಂಡಿಲ್ಲ ನಿಕುಲ ಸಪೋರ್ಟ್ ಮಾಡ್ತಾರೆ 100% ಎಡ್ಡೆ ಇನ್ಸ್ಟಿಟ್ಯೂಷನ್ ಮಾಡ್ಕೊಡ್ರಿ. ನಮ್ಮ ಭಾರತ್ ಬ್ಯಾಂಕ್ ಆಲ್ರೆಡಿ ಎಡ್ಡೆ ಸ್ಟ್ರಾಂಗ್ ಎಡ್ಡೆ ಇನಿ ಪೊಸಿಷನ್ ಒಂದು ಮಿಸ್ಟರ್ ವರದಲಾಲ್ ಫೌಂಡರ್ ಇರ್ತದೆ ಜಯನಿ ಅವು 5 ಬ್ರಾಂಚ್ 100 ಬ್ರಾಂಚ್ ಮಾಡ್ತೇವೆ ಆಗ ಮಸ್ತ್ ಕಾಂಟ್ರಿಬ್ಯೂಷನ್ ಒಂದು ನಮ್ಮ ಬ್ಯಾಂಕಿನ ಅಭಿವೃದ್ಧಿ ಅಂಚೆನೆ ಬಿಲ್ಲ ಲೋಕಲ್ ಆಫೀಸಿಗೆ ಅನ್ನಿತ್ತು ಹೆಂಗೂ ಗೊತ್ತಾಗುತ್ತೆ ಅವ್ರಿಗೆ ಗಡ್ಡ ಮುಗಿ ಲೋಕಲ್ ಆಫೀಸ್ ಮಾಡ್ತಾರೆ ಏನು ಬಂದ ಆಗ್ಬೋದು. ಸೊ ನಮ್ಮ ಬ್ಯಾಂಕ್ ಅಂಚೆನೆ ಸ್ಟ್ರಾಂಗ್ ಉಂಟು ಬಿಲ್ಲ ರಿಜಿಸ್ಟ್ರೇಷನ್ ನನ್ನೆಲ್ಲ ಸ್ಟ್ರಾಂಗ್ ಉಂಟು ನನ್ನ ಎದುರ್ದ ಪೂರ ಹೆಂಗೂ ನಿಖಲ ಸಮಾಜದ ಬಾಂಧವ್ಯ ದೀಪ ನಿಖಲಿಗೆ ಹೆಚ್ಚ ಮನಸ್ಸುಂಟು ನಿಖಲ ಮನಸ್ಸಿನ ಲೆಕ್ಕ ನಿಖಲ ಇಂಗ್ಲಿಗೆ ಹೆಚ್ಚ ಕೆಲಸ ಮಾಡ್ಕೊಂಡು ನನ್ನೆಲ್ಲ ನಿಖಲಿಗೆ ಮನಸ್ಸಿರ್ತದೆ ಅಡಿಷನ್ನೇ ಮತ್ತು ಆಗ ಕಮಿಟಿ ಕೆಲಸ ಅಂಚನೆ ಮಾಡ್ಕೊಂಡು ನಿಖಲು ಐದು ಸಪೋರ್ಟ್ ಮಾಡ್ಕೊಡು ಅವ್ರ ನಿಖಲು ಸಪೋರ್ಟ್ ಮಾಡ್ಕೊಂಡ ಹೆಂಗು ನನ್ನೆಲ್ಲ ಕೆಲಸ ಮಾಡ್ತಾರೆ ನನ್ನೆಲ್ಲ ಬೇಕಾದ್ರೆ ವೆಚ್ಚ ಮಾಡ್ತಾರೆ ಹೆಂಗು ರೆಡಿ ಇಲ್ಲ ಸಮಾಜಕ್ಕೆ. ಬಿಲ್ಲವರ ಅಸೋಸಿಯೇಷನ್ ಉಪಾಧ್ಯಕ್ಷರುಗಳಾದ ಶಂಕರ್ ಡಿ ಪೂಜಾರಿ, ಧರ್ಮಪಾಲ್ ಅಂಚನ್, ಕೆ ಸುರೇಶ್ ಕುಮಾರ್, ಜಯಂತಿ ವರದ್ ಉಳ್ಳಾಲ್, ಗೌರವ ಕಾರ್ಯದರ್ಶಿ ಹರೀಶ್ ಜಿ ಸಾಲಿಯಾನ್, ಗೌರವ ಕೋಶಾಧಿಕಾರಿ ರಾಜೇಶ್ ಪಂಗೇರ, ನವಿ ಮುಂಬೈ ಸ್ಥಳೀಯ ಕಚೇರಿಯ ಗೌರವ ಕಾರ್ಯಾಧ್ಯಕ್ಷ ಧರ್ಮದರ್ಶಿ ರಮೇಶ್ ಎಂ ಪೂಜಾರಿ, ಕಾರ್ಯಾಧ್ಯಕ್ಷ ವಿಶ್ವನಾಥ್ ಕೆ ಪೂಜಾರಿ, ಗೌರವ ಕಾರ್ಯದರ್ಶಿ ಶಿವರಾಮ್ ಜಿ ಪೂಜಾರಿ, ಗೌರವ ಕೋಶಾಧಿಕಾರಿ ಶೇಖರ್ ಬಿ ಪಾಲ್ಲನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬಿಲ್ಲವರ ಅಸೋಸಿಯೇಷನ್ನ ಗೌರವ ಪ್ರಧಾನ ಕಾರ್ಯದರ್ಶಿ ಹರೀಶ್ ಸಾಲ್ಯಾನ್ ಸಭಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಿಲ್ಲವರ ಅಸೋಸಿಯೇಷನ್ನ ಜೊತೆ ಕಾರ್ಯದರ್ಶಿಗಳಾದ ಕೇಶವ್ ಕೆ ಕೊಟ್ಯಾನ್ ಹಾಗೂ ರವಿ ಸನಿಲ್ ಸಹಕರಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸ್ಥಳೀಯ ಕಚೇರಿಯ ಸದಸ್ಯರಿಂದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮ ನಡೆಯಿತು. ಹರಿಣಿ ನೀಲೇಶ್ ಪೂಜಾರಿ ಮತ್ತು ಚಿನ್ಮಯ್ ಸಾಲಿಯಾನ್ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದರು. ಹಿರಿಯ ರಂಗನಟ
ವಿಕೆ ಸುವರ್ಣ ಮತ್ತು ಬಿಲ್ಲವರ ಅಸೋಸಿಯೇಷನ್ ನವಿ ಮುಂಬೈ ಸ್ಥಳೀಯ ಕಚೇರಿಯ ಸದಸ್ಯರಿಂದ ಎರೆಗಾಂವ್ ಕಿರಿಕಿರಿ ಕಿರುನಾಟಕ ಪ್ರಸ್ತುತಗೊಂಡಿತು. ಸಮುದಾಯ ಭವನದ ಉದ್ಘಾಟನಾ ಸಮಾರಂಭದಲ್ಲಿ ಬಿಲ್ಲವ ಸಮಾಜ ಬಾಂಧವರು, ತುಳು ಕನ್ನಡಿಗರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಇನ್ನಂಜೆ ಜೈರಾಮ್ ಜೊತೆ ಸವಿತಾ ಕುಲಕರ್ಣಿ, ಮುಂಬೈ ನ್ಯೂಸ್.